ಆಕ್ಚುಲಿ ನಾವು ರಾಷ್ಟ್ರೀಯ ಪರಿಸರ ಸಂರಕ್ಷಣಾ ಒಕ್ಕೂಟದಿಂದ ಇದು 100ನೇಯ ಒಂದು ಪರಿಸರ ಸ್ನೇಹಿ ಕಾರ್ಯಾಗಾರ ಆಗಿರ್ತದೆ. ಬೇರೆ ಬೇರೆ ತ್ಯಾಜ್ಯಗಳೆಲ್ಲವೂ ರಾಶಿ ನಾವು ರಸ್ತೆಯಲ್ಲೇ ಕಾಣ್ತಾ ಇದ್ದೇವೆ. ಒಂದಷ್ಟು ಮಕ್ಕಳಲ್ಲೇ ಜಾಗೃತಿ ಮೂಡಿಸಿದ್ರೆ ಅವರ ಭವಿಷ್ಯ, ಅವರೊಂದು ಭರವಸೆ. ಅದಕ್ಕಾಗಿ ಶಾಲೆಗೆ ಕಾಲೇಜುಗಳಿಗೆ ಹೋಗಿ ನಾನು ಈ ರೀತಿಯ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ. ಪರಿಸರ ಹೇಗೆ ಸಂರಕ್ಷಿಸಬೇಕು ಮತ್ತೆ ಪರಿಸರದಿಂದ ಆಗುವ ನಮಗೆ ಸೌಲಭ್ಯಗಳೇನು, ನಮ್ಮಿಂದ ಪರಿಸರಕ್ಕೆ ಏನಾಗಬಹುದು ಮತ್ತೆ ಪರಿಸರದಿಂದ ನಮಗೆ ಏನು ಸಿಗ್ಬಹುದು ಎಲ್ಲ ಹೇಳಿಕೊಟ್ಟಿದ್ದಾರೆ. ನಾವು ರಾಷ್ಟ್ರೀಯ ಪರಿಸರ ಸಂರಕ್ಷಣಾ ಒಕ್ಕೂಟದಿಂದ ಇದು 100ನೇಯ ಒಂದು ಪರಿಸರ ಸ್ನೇಹಿ ಕಾರ್ಯಾಗಾರ ಆಗಿರ್ತದೆ. ಇದನ್ನ ಕಂಡಕ್ಟ್ ಮಾಡಿರ್ತಕ್ಕಂಥವ್ರು ಶ್ರೀಯುತ ಜಯಪ್ರಕಾಶ್ ಎಕ್ಕೂರ್ ಅಂತೇಳಿ. ಅವರು ಸತತವಾಗಿ ಯಾವುದೇ ಒಂದು ವಿಶೇಷ ದಿನಗಳಾದ್ರೆ ಹಾಗೆ ಯಾರಾದ್ರೂ ಹುಟ್ಟುಹಬ್ಬ ಇದ್ರೆ ಒಂದು ಆಹಾರ ಜಾಗೃತಿ ಕಾರ್ಯಕ್ರಮ ಮತ್ತೆ ಪರಿಸರದ ಒಂದು ಕಾಳಜಿ ವಹಿಸಲಿಕ್ಕೆ ಒಂದಷ್ಟು ಸ್ವಯಂ ಪ್ರೇರಣೆಯಿಂದ ಬದಲಾಗುವಂತ ಒಂದು ಪ್ರಯತ್ನ ನಡೀತಾ ಇದೆ. ಇದೊಂದು 100ನೇ ಕಾರ್ಯಕ್ರಮ ಆದ್ರಿಂದ ಇದೊಂದು ಸಣ್ಣ ಮಟ್ಟದಲ್ಲಿ ನಾವು ಇದನ್ನು ಪ್ರಚಾರಕ್ಕೋಸ್ಕರ ಮಾಡ್ತಾ ಇಲ್ಲ, ಆದ್ರೆ ಪರಿಸರ ಸ್ನೇಹಿ ಪರಿಸರ ಬದಲಾವಣೆಗೋಸ್ಕರ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮಸ್ತೆ, ನಾನು ಜಯಪ್ರಕಾಶ್ ಎಕ್ಕೂರು, ವಿಶ್ವವಿದ್ಯಾನಿಲಯ ಕಾಲೇಜ್ ಹಂಪನಘಟ್ಟ. ಇಲ್ಲಿ ನನ್ನ 100ನೇ ಕಾರ್ಯಕ್ರಮ ಪರಿಸರ ಜಾಗೃತಿ, ಆಹಾರ ಜಾಗೃತಿ ಮತ್ತು ಪೇಪರ್ ಪೆನ್ ತರಬೇತಿ ತಯಾರಿ ತರಬೇತಿ ಕಾರ್ಯಾಗಾರ, ಇದರ 100ನೇ ಕಾರ್ಯಕ್ರಮವನ್ನು ಇಲ್ಲಿ ನಾವು ಮಾಡಿದೆವು. ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಆಹಾರದ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು. ಭಾರತ ಮಧುಮೇಹದ ರಾಜಧಾನಿ ಆಗ್ಲಿಕ್ಕೆ ತುಂಬಾ ತವಕದಲ್ಲಿದೆ. ಇಂಥ ದಿನಗಳಲ್ಲಿ ನಮ್ಮ ಜೀವನ ಶೈಲಿಯಿಂದ ಮತ್ತು ಆಹಾರ ಶೈಲಿಯಿಂದ ತುಂಬಾ ರೋಗಗಳನ್ನು ನಾವು ತರಿಸ್ತಾ ಇದ್ದೇವೆ. ಅದರ ಬಗ್ಗೆ ಮಕ್ಕಳಿಗೆ ಜಾಗೃತಿ ಮೂಡಿಸುವಂಥದ್ದು ಆಹಾರ ಜಾಗೃತಿ ಕಾರ್ಯಕ್ರಮ. ಅಂತೆಯೇ ನಾವು ಇವತ್ತು ಪರಿಸರವನ್ನು ತುಂಬಾ ಹಾಳು ಮಾಡಿದ್ದೇವೆ. ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ತ್ಯಾಜ್ಯಗಳೆಲ್ಲವೂ ರಾಶಿ ನಾವು ರಸ್ತೆಯಲ್ಲೇ ಕಾಣ್ತಾ ಇದ್ದೇವೆ. ಒಂದಷ್ಟು ಮಕ್ಕಳಲ್ಲೇ ಜಾಗೃತಿ ಮೂಡಿಸಿದ್ರೆ ಅದು ಮಕ್ಕಳು ಭವಿಷ್ಯ ಮತ್ತು ಅವರೊಂದು ಭರವಸೆ. ಅದಕ್ಕಾಗಿ ಶಾಲೆಗೆ ಕಾಲೇಜುಗಳಿಗೆ ಹೋಗಿ ನಾನು ಈ ರೀತಿಯ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ. ಸರ್, ಅದು ಪೇಪರ್ ಪೆನ್ ಅಂತ ಹೇಳಿದೆ, ಅದರದ್ದು ವಿಶೇಷತೆ ಏನು? ಈ ಪೇಪರ್ ಪೆನ್ ಅದು ಪೇಪರ್ ಅಲ್ಲಿ ತಯಾರಿಸುದು. ಸಾಮಾನ್ಯವಾಗಿ ನಾವು ನೋಡುದು ಈಗ ಪ್ಲಾಸ್ಟಿಕ್ ಪೆನ್ ಬಳಸ್ತಾರೆ, ಬಿಸಾಡ್ತಾರೆ. ಈಗ 2.5 ರೂಪಾಯಿಗೆ 3.5 ರೂಪಾಯಿಗೆ ಕೂಡ ಪೆನ್ ಸಿಗ್ತಾ ಇದೆ. ಈಗ ಸಿಕ್ಕಿದ್ದರಿಂದ ತುಂಬಾ ತೊಂದರೆ. ಏನಂತ ಹೇಳಿದ್ರೆ ಮಕ್ಕಳು ಒಮ್ಮೆ ಬಿಸಾಡಿ ಹೋದ್ರೆ ಪೆನ್ ಅದನ್ನು ಮತ್ತೆ ಹುಡುಕ್ಲಿಕ್ಕೆ ನೋಡುದಿಲ್ಲ. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಡಜನ್ ಗಟ್ಟಲೆ ತಂದಿಡ್ತಾರೆ, ಒಂದು ಬಿಸಾಡಿದ್ರೆ ಮತ್ತೊಂದು ಅಂತ ಹೇಳಿ ಹೀಗೆ ಭೂಮಿಗೆ ಬೀಳುವುದು ಪ್ಲಾಸ್ಟಿಕ್ ಪೆನ್ಗಳ ಸಂಖ್ಯೆ ಬಹಳ ಹೆಚ್ಚಾಗ್ತಾ ಇದೆ. ನಮಸ್ತೆ, ಇವತ್ತಿನ ಕಾರ್ಯಕ್ರಮ ಹೇಗೆ ಅನಿಸ್ತು? ತುಂಬ ಚೆನ್ನಾಗಿತ್ತು. ನಮಗೆ ಏನಾಗುತ್ತಾ ಪರಿಸರ ಬಗ್ಗೆ ಎಂತ ಸಹ ಗೊತ್ತಿರಲಿಲ್ಲ. ಇದು 100ನೇ ಸಂಭ್ರಮ ಅಂತ ಎಲ್ಲ ಕಾಲೇಜಿಗೆ ಹೋಗಿ ಈಗ ನಮ್ಮ ಕಾಲೇಜಿಗೆ ಬಂದು ಯೂನಿವರ್ಸಿಟಿ ಕಾಲೇಜಿಗೆ ಬಂದು ಒಳ್ಳೆಯ ಪ್ರೋಗ್ರಾಮ್ ಮಾಡಿ ಕೊಟ್ಟಿದ್ದಾರೆ. ಪರಿಸರ ಹೇಗೆ ಸಂರಕ್ಷಿಸಬೇಕು ಮತ್ತು ಪರಿಸರದಿಂದ ಆಗುವ ನಮಗೆ ಸೌಲಭ್ಯಗಳೇನು, ಅವರಿಗೆ ನಮ್ಮಿಂದ ಪರಿಸರಕ್ಕೆ ಏನಾಗಬಹುದು ಮತ್ತು ಪರಿಸರದಿಂದ ನಮಗೆ ಏನು ಸಿಗ್ಬೋದು ಎಲ್ಲ ಹೇಳಿಕೊಟ್ಟಿದ್ದಾರೆ. ಮತ್ತು ನಮಗೆ ಹೀಗೆ ಎಲ್ಲ ಏನೇನು ಯೂಸ್ ಮಾಡಬೇಕು, ಏನೇನು ಯೂಸ್ ಮಾಡಬಾರ್ದು, ಹೇಗೆ ಇರಬೇಕು, ನಾರ್ಮಲ್ ಆಗಿ ಹೇಗೆ ಇರಬೇಕು, ಮತ್ತು ಪ್ಲಾಸ್ಟಿಕ್ಕಿಂದ ನಾವು ಹೇಗೆ ಮುಕ್ತರಾಗಬೇಕು ಅದೆಲ್ಲ ಹೇಳಿಕೊಟ್ಟು ತುಂಬ ಚೆಂದ ಮಾಡಿದ್ದಾರೆ. ತುಂಬ ಚೆಂದ ಆಯಿತು ಪ್ರೋಗ್ರಾಮ್ ಎಲ್ಲ. ಮತ್ತು ಹಾವನ್ನು ಹಿಡಿಯುವುದು, ಅದು ಕಚ್ಚಿದಾಗ ಏನೆಲ್ಲ ಮಾಡ್ಬೋದು, ಮತ್ತು ಪ್ರಥಮ ಚಿಕಿತ್ಸೆ ಅಂದರೆ ಏನು ಅದೆಲ್ಲ ಹೇಳಿಕೊಟ್ಟಿದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಯುವ ಪೀಳಿಗೆಯಲ್ಲಿ ಪರಿಸರದ ಬಗ್ಗೆ ಹೆಚ್ಚೇನು ಕಾಳಜಿ ಇಲ್ಲ. ಯಾಕಂದ್ರೆ ಇವಾಗ ಮೊಬೈಲ್ ಯುಗ ಬಂದಿದೆ, ಮತ್ತೊಂದು ಏನಂದ್ರೆ ಫ್ಯಾಷನಬಲ್ ಆಗಿದ್ದಾರೆ. ವಿದ್ಯಾರ್ಥಿ ಜೀವನದಲ್ಲಿ ಪರಿಸರಕ್ಕೆ ಕೊಡುಗೆ ಕೊಡಬೇಕು ಅನ್ನೋ ಒಂದು ಸ್ವಲ್ಪ ಜ್ಞಾನವನ್ನು ಕೂಡ ಎಲ್ಲಿ ತಿಳ್ಕೊಳ್ತಾ ಇಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಈಗಾಗಲೇ ಪರಿಸರದಲ್ಲಿ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ಪರಿಸರ ವೈಪರೀತ್ಯ ಆಗ್ತಾ ಇದೆ, ಹವಾಮಾನ ವೈಪರೀತ್ಯ ಆಗ್ತಿದೆ. ಇದು ಮಕ್ಕಳ ಗಮನದಲ್ಲಿ ಇಲ್ಲ. ಯಾಕಂದ್ರೆ ಈಗ 5G 4G ಮೊಬೈಲ್ ಬಂದಿದೆ ಬಿಟ್ರೆ ಎಲ್ಲ ಏನಾದ್ರೂ ವಿಷಯ ಹೇಳ್ಬೇಕಂದ್ರೆ ಮೊಬೈಲ್ ನೋಡ್ಕೊಂಡೇ ಕೂತ್ಕೊಳ್ತಾರೆ ಹೊರತು ಪರಿಸರದ ಮೇಲೆ ಆಗ್ತಿರುತ್ತ ದುಷ್ಪರಿಣಾಮಗಳು, ಇದಕ್ಕೆ ಹೇಗೆ ನಾವು ಮುಂದೆ ಇದನ್ನ ನಿವಾರಣೆ ಮಾಡಬೇಕು ಅಥವಾ ಇದರಿಂದ ಏನು ಸಾವು ನೋವುಗಳನ್ನ ಅನುಭವಿಸುವ ಅಲ್ಪಜ್ಞಾನ ಕೂಡ ಈಗಿನ ವಿದ್ಯಾರ್ಥಿಗಳಲ್ಲಿ ಬರ್ತಿಲ್ಲ ಅಂತೇಳಿ ನಾನು ಅನಿಸ್ತೇನೆ. ಪರಿಸರದ ಬಗ್ಗೆ ಆಸಕ್ತಿ ಒಂದಷ್ಟು ಕಡಿಮೆ ಆಗಿರ್ಬೋದು, ಇಲ್ಲ ಅಂತೇಳಿ ಹೇಳಲಿಕ್ಕೆ ಆಗುದಿಲ್ಲ. ಇದೆ, ಅವರಿಗೆ ಒಂದದು ಕಿಡಿ ಹತ್ತಿಸ್ಬೇಕು ಹೇಳ್ತಾರಲ್ಲ, ಅಂಥದ್ದೊಂದು ಕಿಡಿ ಹತ್ತಿಸುವ ಕೆಲಸ ಮಾಡ್ತಾ ಇದ್ದೇನೆ. ಮತ್ತು ನಾನು ಮಾಡುವುದನ್ನು ಮಾತ್ರ ಮಕ್ಕಳಿಗೆ ಹೇಳ್ತಾ ಇದ್ದೇನೆ. ನಾನು ಮಾಡುವುದನ್ನು ಹೇಳಲಿಕ್ಕೆ ಬಹಳ ಸುಲಭ ಮತ್ತು ನನ್ನನ್ನೇ ಉದಾಹರಣೆಯಾಗಿ ಹೇಳ್ತಾ ಇದ್ದೇನೆ. ಆದ್ದರಿಂದ ಒಂದಷ್ಟು ಮಕ್ಕಳಿಗೆ ಸ್ಫೂರ್ತಿ ಆಗ್ಬಹುದು. ನಾನು ಅದನ್ನು ಮಾಡಿ ಹೇಳುದು, ಅದರಿಂದ ಮುಂದಿನ ದಿನಗಳಲ್ಲಿ ಸರಿ ಆಗ್ಬೋದು. ಪರಿಸರದ ಪ್ರೇಮ ಮಕ್ಕಳಿಗೆ ಬರ್ಬೋದು ಅಂತೇಳಿ ನನ್ನ ಅನಿಸಿಕೆ. ಅಂಥದ್ದೊಂದು ಭರವಸೆ ಇದೆ ನನಗೆ.